ಕುಸ್ತಿ ರಂಗದಲ್ಲಿ ಪೋಗಟ್ ಫ್ಯಾಮಿಲಿಯ ಕದರೇ ಬೇರೆ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಪೋಗಾಟ್ಗೆ ಇನ್ನೇನು ಪದಕ ಬಂತು, ಎಲ್ಲರೂ ಕೂಡ ಸಂಭ್ರಮ ಆಚರಣೆ ಮಾಡಬೇಕೆನ್ನೋ ಹೊತ್ತಿನಲ್ಲಿ ದೊಡ್ಡ ಶಾಕ್ ಎದುರಾಗಿತ್ತು. ದಿಢೀರಂತ ಚುನಾವಣೆಯ ಅಖಾಡಕ್ಕೆ ಕಾಲಿಡ್ತಾರಂತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕುಸ್ತಿ ರಂಗದಲ್ಲಿ ಪೋಗಟ್ ಫ್ಯಾಮಿಲಿಯ ಕದರೇ ಬೇರೆ. ಆದ್ರೆ ಈಗ ಕುಸ್ತಿ ಅಂಗಳದಿಂದ ಹರಿಯಾಣದ ಪಾಲಿಟಿಕ್ಸ್ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಹೌದು, ಹೀಗೊಂದು ಸುದ್ದಿ ಈಗ ಹರಿಯಾಣ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನೇ ಮೂಡಿಸ್ತಾ ಇದೆ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಪೋಗಾಟ್ಗೆ ಇನ್ನೇನು ಪದಕ ಬಂತು, ಎಲ್ಲರೂ ಕೂಡ ಸಂಭ್ರಮ ಆಚರಣೆ ಮಾಡಬೇಕೆನ್ನೋ ಹೊತ್ತಿನಲ್ಲಿ ದೊಡ್ಡ ಶಾಕ್ ಎದುರಾಗಿತ್ತು. ಅದಾದ ಮೇಲೆ ಕುಸ್ತಿಗೆ ನಿವೃತ್ತಿಯನ್ನ ಹೇಳ್ತಾರೆ. ಆದ್ರೆ ಈಗ ದಿಢೀರಂತ ಚುನಾವಣೆಯ ಅಖಾಡಕ್ಕೆ ಕಾಲಿಡ್ತಾರಂತೆ. ಹಾಗಾದ್ರೆ ಹರಿಯಾಣದಲ್ಲಿ ಯಾರ ವಿರುದ್ಧ ನಿಲ್ತಾರೆ, ಯಾವ ಪಕ್ಷ ಸೇರ್ತಾರೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅನರ್ಹಗೊಂಡ ಭಾರತೀಯ ಸ್ಟಾರ್ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ರಾಜಕೀಯಕ್ಕೆ ಬರ್ತಾರಾ? ಹೀಗೊಂದು ಸುದ್ದಿ ಈಗ ಜೋರಾಗಿ ಹರಿದಾಡ್ತಾ ಇದೆ. ಹರಿಯಾಣದವರಾದ ವಿನೇಶ್ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಗುಸು ಶುರುವಾಗುಬಿಟ್ಟಿದೆ. ಇನ್ನು ಕಾಂಗ್ರೆಸ್ ನಾಯಕರ ಜೊತೆಗೆ ಕುಸ್ತಿಪಟು ಕಾಣಿಸಿಕೊಂಡಿದ್ದು ಇದಕ್ಕೆ ಪುಷ್ಟಿ ನೀಡ್ತಾ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದ್ದ ವಿನೇಶ್ ಪೋಗಟ್ 100 ಗ್ರಾಂ ದೇಹ ತೂಕ ಹೆಚ್ಚಾಗಿದ್ದರಿಂದ ಅನರ್ಹ ಶಿಕ್ಷೆಗೆ ಒಳಗಾಗಿದ್ರು. ಇದರ ವಿರುದ್ಧ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿ ಕೂಡ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ಬೇಸತ್ತ ಅವರು ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ. ಹೀಗಾಗಿ ರಾಜಕೀಯಕ್ಕೆ ಅಡಿ ಇಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ವಿನೇಶ್ ಪೋಗಟ್ ಅವರು ತಮ್ಮ ಸಹೋದರಿಯ ವಿರುದ್ಧವೇ ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿಯಲಿದ್ದಾರೆ ಅಂತ ತಿಳಿದು ಬರ್ತಿದೆ. ಸಹೋದರಿ ಬಬಿತಾ ಪೋಗಟ್ ವಿರುದ್ಧ ಸ್ಪರ್ಧಿಸಲು ಪ್ರಯತ್ನಗಳು ನಡೆದಿದೆಯಂತೆ. ಬಬಿತಾ ಪೋಗಟ್ ಅವರು 2019ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೇರಿ ದಾದ್ರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಈ ಚುನಾವಣೆಯಲ್ಲಿ ಅವರಿಗೆ ಮತ್ತೆ ಕಮಲ ಪಕ್ಷದ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ಸಹೋದರಿಯರಿಬ್ಬರು ಮುಖಾಮುಖಿ ಆಗ್ತಾರೆ ಅಂತ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇನ್ನು ವಿನೇಶ್ ಪೋಗಟ್ ಭಾರತೀಯ ಕುಸ್ತಿ ಸಂಸ್ಥೆಯ ಮಾಜಿ ಅಧ್ಯಕ್ಷ, ಬಿಜೆಪಿಯ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ತೀವ್ರ ಹೋರಾಟವನ್ನ ನಡೆಸಿದ್ದ ಕುಸ್ತಿಪಟುಗಳಲ್ಲಿ ಒಬ್ಬರಾಗಿದ್ದರು ವಿನೇಶ್ ಪೋಗಟ್. ಹೀಗಾಗಿ ಕಾಂಗ್ರೆಸ್ ಸೆಳೆಯುವ ಸಾಧ್ಯತೆ ಇದೆ. ಅನರ್ಹಗೊಂಡು ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಭಾರತಕ್ಕೆ ಬಂದ ಬಳಿಕ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ಸಂಸದ ದೀಪಿಂದರ್ ಹೂಡಾ ಅವರು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಮೆರವಣಿಗೆಯಲ್ಲೂ ಭಾಗವಹಿಸಿದ್ರು. ಕುಸ್ತಿ ಪಟುವನ್ನ ರಾಜ್ಯಸಭೆಗೆ ಕಳುಹಿಸಬೇಕು ಅಂತ ಹೂಡಾ ಈ ಹಿಂದೆನೇ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಸೇರಬಹುದು ಅಂತ ಊಹಾಪೋಹಗಳು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕುಸ್ತಿ ಪಟು ವಿನೇಶ್ ಪೋಗಟ್ ಕುಸ್ತಿ ರಂಗದಿಂದ ಹೊರಗೆ ಕಾಲಿಟ್ಟು ಈಗ ಚುನಾವಣೆಯ ಅಗ್ನಿ ಪರೀಕ್ಷೆಗೆ ಎದುರಾಗ್ತಿದ್ದಾರೆ. ಈ ಬಾರಿ ಚುನಾವಣಾ ಅಂಗಳದಲ್ಲಿ ಗೆದ್ದು ಬರ್ತಾರಾ ಅಥವಾ ಮತ್ತೆ ಕುಸ್ತಿಯಂತೆ ಅವರಿಗೆ ಬೇಸರ ಆಗುತ್ತಾ? ಮುಂದೇನಾಗುತ್ತೆ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.